ಬಿಗ್ ಬಾಸ್ ಹನುಮಂತು ಫಸ್ಟ್ ನೈಟ್ ವಿಡಿಯೋ ಸುಸ್ತಾಗೋದ್ರು ಕಿಚ್ಚ ಸುದೀಪ್. ಬಿಗ್ ಬಾಸ್ ವಿನ್ನರ್ ಫಸ್ಟ್ ನೈಟ್ ಕತೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಿ. ಹಾಗಾದ್ರೆ ಫಸ್ಟ್ ನೈಟ್ ಹನುಮಂತು ಸುಸ್ತಾಗಿದ್ದು ಸುದೀಪ್ ಏನಿದು ಕಥೆ ಮತ್ತು ಬಿಗ್ ಬಾಸ್ ಹನುಮಂತು ಫಸ್ಟ್ ನೈಟ್ ವ್ಯಥೆ. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತು. ಆ ಹನುಮಂತುವಿನ ಫಸ್ಟ್ ನೈಟ್ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಬಾಸ್ ವಿನ್ನರ್ ಫಸ್ಟ್ ನೈಟ್ ಕತೆ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಿ. ಹಳ್ಳಿ ಹೈದ ಎಂದೇ ಫೇಮಸ್ ಆಗಿದ್ದಂತಹ ಹನುಮಂತು ಬಿಗ್ ಬಾಸ್ ಸೀಸನ್ 11ರ ವಿಜೇತ ಆಗಿದ್ದ ಹನುಮಂತು. ಹಾಗಾದ್ರೆ ಏನಿದು ಹನುಮಂತು ಫಸ್ಟ್ ನೈಟು? ಹಳ್ಳಿ ಹೈದ ಹಿಂಗ್ ಮಾಡಿದ್ನ ಅಂತ ಹೇಳಿ ಬಾಯಿಗೆ ಬೆರಳ ಹಾಕೊಂಡು ಯೋಚನೆ ಮಾಡ್ತೀರಿ. ಹಾಗಾದ್ರೆ ಹನುಮಂತು ಫಸ್ಟ್ ನೈಟ್ ಕತೆ ಏನು? ಏನದು ವಿವಾದ? ಯಾಕೆ ಕಿಚ್ಚ ಸುದೀಪ್ ಶಾಕ್ ಆಗಿದ್ದು? ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತುವಿನ ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ನಾವು ಏನೇನೋ ಹೇಳೋದಕ್ಕೂ ಹೊರಟಿಲ್ಲ, ಇನ್ನೇನೇನೋ ಯೋಚನೆ ಮಾಡೋದಕ್ಕೂ ಹೋಗಬೇಡಿ. ಫಸ್ಟ್ ನೈಟ್ ವಿಡಿಯೋ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಕಿಚ್ಚ ಸುದೀಪೇ ದಂಗಾಗಿದ್ರು. ಹಾಗಾದರೆ ಅಲ್ಲಾರಿ ಸಾಂಪ್ರದಾಯಿಕವಾಗಿ ಮದುವೆ ಆಗಿಲ್ಲ, ಎಲ್ಲ ಜನ ಹೋಗಿ ಆಶೀರ್ವಾದನೂ ಮಾಡಿಲ್ಲ, ಈಗ ಫಸ್ಟ್ ನೈಟ್ ಕತೆನಾ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಇದು ಆ ಫಸ್ಟ್ ನೈಟ್ ಕಥೆಯಲ್ಲ, ಇದು ಬಿಗ್ ಬಾಸ್ ಮನೆಯ ಫಸ್ಟ್ ನೈಟ್ ಕಥೆಯನ್ನು ನಾವು ಈಗ ರಿವೀಲ್ ಮಾಡ್ತೀವಿ ಏನಾಯಿತು ಅಂತ. ಬಿಗ್ ಬಾಸ್ ಹನುಮಂತು ಫಸ್ಟ್ ನೈಟ್ ಕಥೆ ಏನಾಗಾದ್ರೆ? ಸುಸ್ತಾಗೋದ್ರ ಕಿಚ್ಚ ಸುದೀಪ್? ಹನುಮಂತು ಫಸ್ಟ್ ನೈಟ್ ಸತ್ಯವನ್ನ ನಾವು ಈಗ ರಿವೀಲ್ ಮಾಡ್ತಾ ಇದ್ದೀವಿ. ತನ್ನ ಮುಗ್ಧತೆಯಿಂದಲೇ ಜನಮನ ಗೆದ್ದಿದ್ದ ಹನುಮಂತು, ಕನ್ನಡಿಗರ ಮನೋಮಂದಿರದಲ್ಲಿ ರಾಜನಂತೆ ಮೆರೆದಿದ್ದ ಹನುಮಂತು, ನ್ಯಾಚುರಲ್ ಸ್ಟಾರ್ ಅಂತ ನಾವೇ ಬಿರುದನ್ನ ಕೊಟ್ಟಿದ್ವಿ. ಹನುಮಂತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ರಾತ್ರಿ ಇತ್ತಲ್ಲ, ಆ ರಾತ್ರಿಯ ಬಗ್ಗೆ ನಾವು ಹೇಳ್ತಾ ಇರೋದು. ಆ ಮೊದಲ ರಾತ್ರಿ ಬಗ್ಗೆ ಹನುಮಂತು ವಿವರಿಸಿದ್ದನ್ನ ಕೇಳಿಸಿಕೊಂಡ ಕಿಚ್ಚ ಶಾಕ್ ಆಗಿದ್ದಾರೆ. ಹನುಮಂತು ವಿವರಣೆಯಲ್ಲಿ ಬರೀ ಮುಗ್ಧತೆಗಳೇ ಇತ್ತಂತೆ. ಈಗ ಈ ಮಕ್ಕಳು ಕಥೆ ಹೇಳ್ತಾರೆ ನೋಡಿ, ಈಗ ಕಥೆ ಹೇಳು ಅಂತ ಹೇಳಿದ್ರೆ ಮಕ್ಕಳು ಹೇಳೋದೇನು? ಒಂದಾನೊಂದು ಊರಲ್ಲಿ ಒಂದು ಕಾಡಿತ್ತು, ಆ ಕಾಡಲ್ಲಿ ಸುತ್ತಲೂ ಕಾಡು ಗಿಡಗಳು ಬೆಳೆದಿದ್ವು. ಅದೇ ಥರ ಹನುಮಂತುವಿಗೆ ಮೊದಲ ರಾತ್ರಿ ಹಿಂಗಿತ್ತು ಅಂತ ಕೇಳಿದಾಗ ಆ ವ್ಯಕ್ತಿ ವಿವರಿಸಿದ ರೀತಿ ಮತ್ತು ವಿವರಿಸಿದ ಪದಗಳು ಮತ್ತು ವಿವರಿಸಿದ ಆ ಕಥೆಯಲ್ಲಿ ಬರೀ ಮುಗ್ಧತೆ ಆವರಿಸಿಕೊಂಡಿತ್ತು. ಆ ಮುಗ್ಧತೆ ಮತ್ತು ಆ ಹಳ್ಳಿ ಸ್ಟೈಲಿನ ಹಳ್ಳಿ ಸೊಡಗಿನ ಮಾತಿತ್ತಲ್ಲ, ಅದು ಕಿಚ್ಚನಿಗೆ ಕೇಳಿ ಶಾಕ್ ಆಗಿತ್ತು. ಇದು ಮೊದಲ ರಾತ್ರಿ ಅಂದರೆ ಬಿಗ್ ಬಾಸ್ ಮನೆಗೆ ಆರಂಭದ ದಿನ ಹನುಮಂತು ಬಲಗಾಲಿಟ್ಟು ಒಳಗೆ ಬಂದ್ರಲ್ಲ, ಆ ದಿನದ ರಾತ್ರಿ ಕಳೆದಿದ್ದರ ಬಗ್ಗೆ ಇದೇ ಹನುಮಂತು ವಿವರಿಸಿದ್ದನ್ನು ಕೇಳಿ ಬಿಗ್ ಬಾಸ್ನ ಹೋಸ್ಟರ್ ಕಿಚ್ಚ ಸುದೀಪ್ ಸುಸ್ತಾದರು. ಅದೇ ಕಾರಣಕ್ಕೆ ನಾವು ಹೇಳಿದ್ದು ಹನುಮಂತುವಿನ ಫಸ್ಟ್ ನೈಟು ಸುಸ್ತಾಗಿದ್ದು ಕಿಚ್ಚ ಸುದೀಪ್ ಅಂತ. ಅಂದರೆ ಅದು ವಿವರಿಸಿದ್ದನ್ನು ಕೇಳಿ ಕಿಚ್ಚ ಸುದೀಪ್ ಸುಸ್ತಾದರು. ಹಾಗಾದರೆ ಹನುಮಂತುವಿನ ಮುಗ್ಧತೆ ಏನಾಗಿತ್ತು ಅಂದರೆ, ನಾನು ಈ ತರಹ ಊಹಿಸಿ ಇರಲಿಲ್ಲ, ನನ್ನ ಕಲ್ಪನೆಯಲ್ಲಿ ಈ ಮನೆ ಹಿಂಗಿರುತ್ತೆ ಅಂತ ಗೊತ್ತಿರಲಿಲ್ಲ, ನಾನು ಓದದೇ ಇರತಕ್ಕಂತಹ ವ್ಯಕ್ತಿ, ಅಂದರೆ ಅಷ್ಟರ ಮಟ್ಟಿಗೆ ಆಧುನಿಕತೆ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಹೆಂಗೆ ಕಳಿಬೋದು ಅಂಥೇಳಿ ಯೋಚನೆ ಮಾಡ್ಕೊಂಡು ಬಂದೆ. ಅದಾದ ನಂತರ ಕ್ರಮೇಣ ನನಗೆ ಎಲ್ಲರೂ ಸೆಟ್ ಆದರು. ಹೀಗೆ ಮಾತನಾಡ್ತಾ ಬರೀ ಮುಗ್ಧತೆಯಿಂದಲೇ ಮಾತನಾಡಿದಂಥ ಆ ರೀತಿ ಮತ್ತು ವಿವರಿಸಿದ ಆ ಒಂದು ಸಾಲುಗಳು ಕಿಚ್ಚ ಸುದೀಪನ್ನು ಶಾಕಿಗೆ ಒಳಪಡಿಸಿತ್ತು.